ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂರ್ಣಿಮಾ. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ಡಿಫ್ರೆಂಟ್ ಆದಂತಹ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನನ್ನ ವ್ಲಾಗ್ಸ್ ನೋಡೋರಿಗೆ ಗೊತ್ತಿದ್ದೇ ಇರುತ್ತೆ, ಇತ್ತೀಚೆಗಷ್ಟೇ ನಾನು ಬೆಂಗಳೂರಿಗೆ ಹೋಗಿದ್ದೆ ಅಂತ. ಬೆಂಗಳೂರಿಗೆ ಹೋದಾಗ ನಾನು ವೀಡಿಯೋ ಶೂಟ್ಗೆ ಎಲ್ಲೆಲ್ಲಿ ಹೋಗಿದ್ದೆ ಅಂತ ಇವತ್ತಿನ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಮೊದಲಿಗೆ ವಿಡಿಯೋ ಶೂಟ್ಗೆ ಹೋಗಿದ್ದು ಬೆಂಗಳೂರಿನಲ್ಲಿರುವಂಥ ಒಂದು ರಾಯರ ಮಠಕ್ಕೆ. ಈ ವಿಡಿಯೋ ನೋಡ್ತಾ ಇರೋ ಹಾಗೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಈ ರಾಯರ ಮಠ ಯಾವುದು ಅಂತ. ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ಸಾಕಷ್ಟು ನೋಡಿರ್ತೀರ, ಹಾಗೆ ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ನೀವು ರಾಯರ ಸ್ಟ್ಯಾಚು ನೋಡಿರ್ತೀರ. ತುಂಬಾ ಸುಂದರವಾಗಿದೆ. ಇವಾಗ ನಾನು ಬಂದಿರೋದು ಬೆಂಗಳೂರಿನ ಜಯನಗರದಲ್ಲಿ ಇರುವಂಥ ರಾಯರ ಮಠಕ್ಕೆ. ನಾನು ಬರ್ತಾ ಇರೋದು 2ನೇ ಸಲ. ತುಂಬಾ ಇಷ್ಟ ಆಗುತ್ತೆ ನನಗೆ ಈ ಮಠ. ಬೆಂಗಳೂರಿನಲ್ಲಿರುವಂಥ ಅತ್ಯಂತ ಸುಂದರವಾದಂಥ ರಾಯರ ಮಠ ಅಂತ ಹೇಳಿದ್ರು ತಪ್ಪಾಗಲ್ಲ. ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬ ವರ್ಷಗಳಿಂದ ಅನ್ನಿಸ್ತಾ ಇತ್ತು ಈ ಮಠಕ್ಕೆ ಹೋಗಬೇಕು ಅಂತ. ನಾನು ಬೆಂಗಳೂರಲ್ಲಿದ್ದಾಗ ಈ ಮಠಕ್ಕೊಂದು ಸಲ ಹೋಗಿದ್ದೆ, ಮತ್ತೆ ಹೋಗೋಕ್ಕಾಗಿರಲಿಲ್ಲ. ಇವಾಗ ಬರ್ತಾ ಇರೋದು ಸೆಕೆಂಡ್ ಟೈಮು. ಈ ಸಲ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬಂದಿದ್ದು. ಇವಾಗ ರಾಯರ ಮಠ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ಇದು ಮಠದ ಫ್ರಂಟ್ ವ್ಯೂ. ಈ ಮಠದ ಬಗ್ಗೆ ಇನ್ನಷ್ಟು ಮಾಹಿತಿನ ನೀವು ತಿಳ್ಕೊಬೇಕು ಅಂತ ಇದ್ದರೆ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ವಿಡಿಯೋನ ನೀವು ತಪ್ಪದೆ ನೋಡಿ. ಇವಾಗ ಮಠದ ಒಳಗೆ ಹೋಗ್ತಾ ಇದ್ದೀನಿ. ಈಗ ಮಠದ ಒಳಗೆ ಹೋಗ್ತಾ ಇರೋ ಹಾಗೇ ನೋಡಿ ರಾಯರ ದರ್ಶನ ಆಗಿಬಿಡುತ್ತೆ. ಸಾಕಷ್ಟು ರೀಲ್ಸ್ಗಳಲ್ಲಿ ಇದನ್ನು ನೀವು ಅಬ್ಸರ್ವ್ ಮಾಡಿರ್ತೀರ. ರಾಯರ ಒಂದು ಮೂರ್ತಿ ಇರುವಂಥದ್ದು ತುಂಬಾ ಚೆನ್ನಾಗಿದೆ. ಹಾಗೆಯೇ ತುಳಸಿ ಹಾರವನ್ನು ಭಕ್ತರು ತಂದು ಇಲ್ಲಿ ರಾಯರಿಗೆ ಸಮರ್ಪಿಸಿರ್ತಾರೆ. ಬೆಂಗಳೂರಿಗೆ ಹೋದಾಗಂತೂ ಸಾಕಷ್ಟು ರಾಯರ ಮಠಗಳ ಬಗ್ಗೆ ನಾನು ವೀಡಿಯೋಸ್ಗಳನ್ನು ಮಾಡ್ಕೊಂಬಂದು ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ವೀಡಿಯೋಸ್ಗಳನ್ನು ನೋಡಿಲ್ಲ ಅಂದರೆ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ನೀವು ಒಂದು ಸಲ ಚೆಕ್ ಮಾಡಿ. ಸಾಕಷ್ಟು ರಾಯರ ಮಠಗಳ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಅಲ್ಲಿ ನೋಡ್ಬೋದು. ಹಾಗೆಯೇ ರಾಯರ ವ್ರತಗಳ ಬಗ್ಗೆ ಆಗಿರ್ಬೋದು, ಬೇರೆ ಬೇರೆ ಊರಿನಲ್ಲಿರುವಂಥ ರಾಯರ ಮಠಗಳ ಬಗ್ಗೆ ನಾನು ವೀಡಿಯೋಸ್ಗಳನ್ನ ಮಾಡಿದ್ದೀನಿ. ರಾಯರು ಭಕ್ತರುಗಳಿಗಂತೂ ವಿಶೇಷವಾಗಿ ಹೇಳೋದೇ ಬೇಕಾಗಿಲ್ಲ. ಯಾಕೆಂದರೆ ಯಾರೇ ಆಗಲಿ ತನ್ನ ಆರಾಧ್ಯ ಗುರುಗಳ ದರ್ಶನ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಮನಸ್ಸಲ್ಲೂ ಇದ್ದೇ ಇರುತ್ತೆ. ಹಾಗೆ ನಾವು ಅಷ್ಟೇ, ನಮ್ಮ ಆರಾಧ್ಯ ಗುರುಗಳಲ್ವ ರಾಯರು. ಯಾವ ಊರಿನಲ್ಲೇ ರಾಯರ ಮಠ ಇರಲಿ, ಆ ಒಂದು ಮಠಕ್ಕೆ ಹೋಗಿ ಬೃಂದಾವನದ ದರ್ಶನವನ್ನು ನಾವು ಕೂಡ ಮಾಡ್ಕೊಂಬರ್ತೀವಿ. ಹಾಗೆಯೇ ಸಾಧ್ಯವಾದರೆ ವಿಡಿಯೋ ಕೂಡ ಮಾಡ್ಕೊಂಬರ್ತೀವಿ. ಯಾಕೆಂದರೆ ನಿಮಗೂ ಆ ಊರಿನಲ್ಲಿ ಇರುವಂಥ ರಾಯರ ಮಠ ಹೇಗಿದೆ, ಬೃಂದಾವನದ ದರ್ಶನವನ್ನು ಮಾಡಿಸೋಣ ಅಂತ ವಿಡಿಯೋ ಮಾಡ್ಕೊಂಬಂದು ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀವಿ. ಯಾಕೆಂದರೆ ಸಾಕಷ್ಟು ಜನಕ್ಕೆ ಹೋಗೋಕ್ಕಾಗೋದಿಲ್ಲ, ಅವರು ವಿಡಿಯೋ ಮುಖಾಂತರ ಬೃಂದಾವನದ ದರ್ಶನ ಮಾಡಲಿ ಅನ್ನುವಂಥ ಒಂದು ಉದ್ದೇಶದಿಂದ. ಈ ಮಠದಲ್ಲಂತೂ ಸುತ್ತಲೂ ರಾಯರ ಫೋಟೋಸ್ ಇದೆ ನೋಡಿ. ಇಲ್ಲೊಂದು ರಾಯರ ಫೋಟೋ ಇದೆ, ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಹಾಗೆಯೇ ಪಕ್ಕದಲ್ಲಿ ಒಂದು ದೀಪದ ಸ್ತಂಭಗಳಿದೆ ಅಲ್ಲ, ಅದರಲ್ಲಿ ಶಂಖಚಕ್ರ ಕೂಡ ಇದೆ. ನನಗದು ತುಂಬಾ ಇಷ್ಟ ಆಯಿತು. ಈ ಮಠದ ಒಂದು ವಿಶೇಷತೆ ಹೇಳಲೇಬೇಕು. ನನಗನ್ನಿಸಿದ್ದನ್ನು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಸಾಕಷ್ಟು ರಾಯರ ಮಠಗಳಿಗೆ ಹೋಗಿದ್ದೀನಿ. ಈ ಮಠದಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದು ಅಂದರೆ ಗರ್ಭಗುಡಿ ತುಂಬ ವಿಶೇಷವಾಗಿದೆ ಅಂತ ಅನ್ನಿಸ್ತು. ಯಾಕೆಂದರೆ ನಾನು ಸಾಕಷ್ಟು ಮಠಗಳಿಗೆ ಹೋಗಿದ್ದೀನಿ, ಈ ಥರ ಇರುವಂಥ ಒಂದು ಗರ್ಭಗುಡಿ ನಾನು ನೋಡೇ ಇಲ್ಲ. ತುಂಬಾ ವಿಶೇಷ ಅಂತ ಅನ್ನಿಸ್ತು. ಅದು ಹೇಗಿದೆ ಅಂತ ಇವಾಗ ನಿಮಗೂ ಕೂಡ ತೋರಿಸ್ತೀನಿ. ಹಾಗೆ ಇಲ್ಲಿ ಹೋದಾಗ ಯಾವ್ಯಾವ ಸೇವೆ ಮಾಡಿಸ್ಬೋದು ಅಂತ ಸೇವಾ ವಿವರ ಕೂಡ ಇದೆ. ಸ್ನೇಹಿತರೆ, ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಬೃಂದಾವನದ ಆಕೃತಿಯಲ್ಲಿ ಇರುವಂಥ ಗರ್ಭಗುಡಿ ತುಂಬಾ ಚೆನ್ನಾಗಿದೆ. ಹಾಗೆಯೇ ಈ ಒಂದು ಮಠ ತುಂಬಾ ಸುಂದರವಾಗಿದೆ ಅಂತ ಹೇಳಿದೆ ನೋಡಿ. ಇವಾಗ ಒಂದು ವ್ಯೂ ಕೂಡ ತೋರಿಸ್ತಾ ಇದ್ದೀನಿ ಮೇಲ್ಗಡೆ, ಎಷ್ಟು ಚೆನ್ನಾಗಿದೆ ಅಂತ. ಹಾಗೆಯೇ ಸ್ನೇಹಿತರೆ, ಚಾನಲ್ನ ಏನಾದ್ರು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ ಮರಿದಲ್ಲೇ ಕ್ಲಿಕ್ ಮಾಡಿ. ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಶ್ರೀ ರಾಘವೇಂದ್ರ ಗುರು ವೈಭವೋತ್ಸವ, ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ 403ನೇ ಪಟ್ಟಾಭಿಷೇಕ ಹಾಗೂ 429ನೇ ಜನ್ಮದಿನೋತ್ಸವ ಮಾರ್ಚ್ 12ರಿಂದ ಮಾರ್ಚ್ 16ನೇ ತಾರೀಕು ತನಕ ಇರುತ್ತೆ. ಸೇವಾ ವಿವರಗಳನ್ನು ಕೂಡ ಇಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರು ಸೇವೆ ಮಾಡಿಸ್ಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಠಕ್ಕೆ ಹೋಗಿ ನೀವು ಸೇವೆಗೆ ಬರೆಸ್ಬೋದು. ಈ ಮಠಕ್ಕೆ ಹೋದಾಗ ಆದಂಥ ಅನುಭವನ ನನ್ನ ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ. ಪ್ರತಿಯೊಂದು ಕಡೆ ವಿಡಿಯೋ ಶೂಟ್ಗೆ ನಾವು ಹೋದಾಗಲೆಲ್ಲ ಒಂದೊಂದು ಒಳ್ಳೆಯ ಅನುಭವ ಖಂಡಿತವಾಗ್ಲೂ ಆಗಿದೆ. ಅದನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಈ ಮಠಕ್ಕೆ ಹೋದಾಗ
ಬೃಂದಾವನದ ದರ್ಶನ ಮಾಡಿ ವಿಡಿಯೋ ಶೂಟ್ ಎಲ್ಲ ಮಾಡಿಕೊಂಡೆ. ಹಾಗೆಯೇ ಒಬ್ಬರನ್ನ ಇಲ್ಲಿ ಮಾತಾಡಿಸ್ದೆ. ಅವರು ಡೀಟೇಲ್ಸ್ ಎಲ್ಲ ಕೇಳಿದಾಗ ನೀವು ಯಾರು ಅಂತ ಕೇಳಿದ್ರು. ನಾನು ಚಾನಲ್ ಅವಳು ಅಂತ ಹೇಳಿದೆ. ಅವ್ರಿಗೂ ತುಂಬ ಖುಷಿ ಆಯಿತು, ತುಂಬ ಸಪೋರ್ಟ್ ಮಾಡಿದ್ರು. ಹಾಗೆಯೇ ಇನ್ನೊಂದು ಹೇಳಬೇಕು ಅಂದರೆ ಮಹಾಮಂಗಳಾರತಿ ಆದಮೇಲೆ ಎಲ್ರಿಗೂ ತೀರ್ಥ ಮತ್ತು ಮಂತ್ರಾಕ್ಷತೆ ಕೊಡ್ತಾಯಿದ್ರು. ನಮ್ಮನ್ನು ಕರೆದುಬಿಟ್ಟು ರಾಯರ ಸನ್ನಿಧಾನದ ಹತ್ರ ನಿಲ್ಲಿಸಿ ವಿಶೇಷವಾಗಿ ಒಂದು ಪ್ರಾರ್ಥನೆ ಮಾಡಿ ನಮಗೆ ಫಲಮಂತ್ರಾಕ್ಷತೆ ಕೊಟ್ಟರು. ನಂಗೆ ತುಂಬಾ ಖುಷಿಯಾಯಿತು. ನಿಜವಾಗ್ಲೂ ಇದೆಲ್ಲ ರಾಯರ ಅನುಗ್ರಹ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಅಂದ್ಕೊಂಡೇ ಇರಲಿಲ್ಲ ರಾಯರ ಸನ್ನಿಧಾನದಲ್ಲಿ ಇದೆಲ್ಲ ನನಗೆ ಸಿಕ್ಕುತ್ತೆ ಅಂತ. ರಾಯರ ಮಹಿಮೆನೇ ಅಂಥದ್ದು ಅಂತ ಹೇಳ್ತೀನಿ. ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ಶೇರ್ ಮಾಡಿಕೊಂಡೆ. ರಾಯರು ಎಷ್ಟೇ ಪರೀಕ್ಷೆಗಳನ್ನು ಮಾಡಿದ್ರೂ ಕೊನೆಗೊಂದು ದಿನ ಖಂಡಿತವಾಗ್ಲೂ ಕೈ ಹಿಡಿತಾರೆ, ಅನುಗ್ರಹ ಮಾಡೇ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ವಿಡಿಯೋ ಶೂಟ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು NR ಕಾಲೋನಿಯಲ್ಲಿರುವಂತಹ ಸಾಯಿ ಮಂದಿರಕ್ಕೆ. ಸಾಯಿ ಮಂದಿರಕ್ಕೆ ಹೋಗಿ ತುಂಬ ವರ್ಷನೇ ಆಗಿತ್ತು, ಹಾಗಾಗಿ ಸಾಯಿ ಮಂದಿರಕ್ಕೆ ಹೋಗೋಣ ಅಂದ್ಬಿಟ್ಟು ಹೋದ್ವಿ. ಈಗ ಸಾಯಿ ಮಂದಿರದ ಫ್ರಂಟ್ ವ್ಯೂ ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ಹಳೆಯ ಸಾಯಿ ಮಂದಿರ, ಸುಮಾರು 70 ವರ್ಷಗಳ ಮೇಲ್ಪಟ್ಟಿದೆ ಅಂತಲೇ ಹೇಳ್ಬೋದು. ಅಷ್ಟು ಹಳೆಯ ಸಾಯಿ ಮಂದಿರ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಲ್ವ ಎಷ್ಟು ಸುಂದರವಾಗಿದೆ ಅಂತ. ಈ ಸಾಯಿ ಮಂದಿರ ಹೇಗಿದೆ ಅಂತ ನೀವು ನೋಡಬೇಕು ಅಂದರೆ ಕ್ರಿಯೇಷನ್ಸ್ ಬೈ ಪೂರ್ವಿ ಚಾನಲಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಡೀಟೇಲ್ ವಿಡಿಯೋನ ನೀವು ಅಲ್ಲಿ ನೋಡ್ಬೋದು. ಇವತ್ತು ನಾನು ಎಲ್ಲೆಲ್ಲಿ ವಿಡಿಯೋ ಶೂಟ್ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ನಾನು ಫಸ್ಟು ಬೆಂಗಳೂರಲ್ಲಿದ್ದಾಗ ಈ ಸಾಯಿ ಮಂದಿರಕ್ಕೆ ಹೋಗ್ತಾ ಇದ್ದೆ. ಪ್ರತಿ ಗುರುವಾರ ಅಂತೂ ಮಿಸ್ ಮಾಡ್ತಾನೇ ಇದ್ದಿಲ್ಲ. ಬಾಬಾ ಮಂದಿರಕ್ಕೆ ಮತ್ತು ರಾಯರ ಮಠಕ್ಕಂತೂ ಹೋಗ್ತಾನೆ ಇದ್ವಿ. ನಿಜ ಹೇಳಬೇಕು ಅಂದರೆ ನಮ್ಮ ಮನೇಲಿ ಸಾಯಿ ಭಕ್ತರು ಇದ್ದಾರೆ, ಹಾಗೆ ರಾಯರ ಭಕ್ತರು ಕೂಡ ಇದ್ದಾರೆ. ಹಾಗಾಗಿ ವಿಶೇಷ ಪೂಜೆಯನ್ನು ನಮ್ಮ ಮನೇಲಿ ಮಾಡೇ ಮಾಡ್ತಾರೆ. ಹಾಗೆ ದರ್ಶನಕ್ಕೆ ಅಂತ ಸಾಯಿ ಮಂದಿರಕ್ಕೆ ಮತ್ತು ರಾಯರ ಮಠಕ್ಕೆ ಹೋಗ್ತಾರೆ. ನನಗೆ ಇಲ್ಲಿ ಬಂದು ಹಳೆಯದೆಲ್ಲ ನೆನಪಾಗೋಯಿತು. ಬೆಂಗಳೂರಲ್ಲಿ ಇದ್ದಂತಹ ದಿನಗಳು ಮತ್ತೆ ನೆನಪಾಯಿತು ಅಂತಲೇ ಹೇಳ್ಬೋದು. ತುಂಬಾ ಬರ್ತಾಯಿದ್ವಿ ಈ ಸಾಯಿ ಮಂದಿರಕ್ಕೆ. ಹಾಗೆಯೇ ಇವಾಗ ಬಾಬಾ ಅವರ ಅಲಂಕಾರ ಹೇಗಿದೆ ಅಂತ ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ಈ ಒಂದು ಬಾಬಾ ಅವರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದಕ್ಕೆ ಮುಂಚೆ ಈ ಒಂದು ಫೋಟೋ ಏನಿದೆ ಸಾಯಿ ಬಾಬಾ ಅವರ ಫೋಟೋ, ಇದನ್ನು ಫಸ್ಟು ಅಲ್ಲಿಟ್ಟು ಪೂಜೆ ಮಾಡ್ತಾಯಿದ್ರು ಅಂತ ಹೇಳಲಾಯಿತು. ಆಮೇಲೆ ಆ ಒಂದು ವಿಗ್ರಹವನ್ನು ತಂದ ಮೇಲೆ ಈ ಒಂದು ಸಾಯಿಬಾಬಾ ಅವರ ಫೋಟೋ ಏನಿದೆ ಅದನ್ನು ಫಸ್ಟ್ ಫ್ಲೋರಲ್ಲಿ ಇಟ್ಟಿದ್ದಾರೆ. ನಾವು ವಿಡಿಯೋ ಶೂಟ್ಗೆ ಹೋದಾಗ ಒಬ್ಬರು ಇದ್ರ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ರು, ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸಾಯಿ ಮಂದಿರದ ಒಂದು ವಿಶೇಷತೆ ಅಂದರೆ ಈ ಸಾಯಿ ಮಂದಿರದಲ್ಲಿ 2 ಬಾಬಾ ಅವರ ಮೂರ್ತಿಯ ದರ್ಶನವನ್ನು ನೀವು ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇವಾಗ ಇನ್ನೊಂದು ಬಾಬಾ ಅವರ ಮೂರ್ತಿ ಹೇಗಿದೆ ಅಂತ ನಿಮಗೂ ತೋರಿಸ್ತೀನಿ ನೋಡಿ. ಇವತ್ತು ಅಂದ್ಕೊಂಡಂಗೆ ಆಯಿತು ಅಂತಲೇ ಹೇಳ್ಬೋದು. ಇವತ್ತು ಡಿಸೈಡ್ ಮಾಡಿದ್ದೆ 3 ಪ್ಲೇಸ್ಗಳನ್ನು ಕವರ್ ಮಾಡಲೇಬೇಕು ಅಂತ. ಅಂದರೆ 3 ದೇವಸ್ಥಾನಗಳನ್ನಾದರೂ ಇವತ್ತು ನಾನು ವಿಡಿಯೋ ಮಾಡಲೇಬೇಕು ಅಂತ ಅಂದ್ಕೊಂಡು ಬಂದಿದ್ದೆ. ಟೈಮು ತುಂಬ ಕಡಿಮೆ ಇತ್ತು. ಕಡಿಮೆ ಸಮಯದಲ್ಲೇ ನಾನು ಆದಷ್ಟು 3 ದೇವಸ್ಥಾನಗಳನ್ನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ. ಬೆಂಗಳೂರಲ್ಲಿ ಇರೋರಿಗೆ ಗೊತ್ತಿದ್ದೇ ಇರುತ್ತೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕೆ ಎಷ್ಟು ಟೈಮ್ ಬೇಕು ಅಂತ. ಹಾಗಾಗಿ ಅಲ್ಲೇ ಟೈಮ್ ಹೋಗಿಬಿಡ್ತು. ಇಷ್ಟು ಕಷ್ಟ ಇದ್ದೇ ಇರುತ್ತೆ ಯೂಟ್ಯೂಬರ್ಸ್ಗಳಿಗೆ ವಿಡಿಯೋ ಮಾಡೋದು ಅಂತ. ಅಷ್ಟು ಸುಲಭ ಅಲ್ಲ ಈ ಕೆಲಸ. ಅಂದರೆ ನಾವು ತುಂಬ ಇಷ್ಟಪಟ್ಟು ಮಾಡುವಂಥದ್ದು. ಅದಕ್ಕೆ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇದ್ದಷ್ಟು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕೆ ನಮಗೂ ಒಂದು ಸ್ಫೂರ್ತಿ ಸಿಕ್ಕಾಗುತ್ತೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ವ ಬಾಬಾ ಅವರ ವಿಗ್ರಹ ಎಷ್ಟು ಸುಂದರವಾಗಿದೆ ಅಂತ. ಸಾಯಿ ಮಂದಿರದಲ್ಲಿ ವಿಡಿಯೋ ಶೂಟ್ ಎಲ್ಲ ಮುಗೀತು. ದರ್ಶನವೂ ತುಂಬ ಚೆನ್ನಾಗಾಯಿತು. ಇವಾಗ ಹೊರಡುವಂತಹ ಸಮಯ. ಇವಾಗ ಒಂದು ಕ್ವಿಕ್ಕಾಗಿ ಸಾಯಿ ಮಂದಿರ ಹೇಗಿದೆ ಅಂತ ಒಂದು ವ್ಯೂ ಕೂಡ ತೋರಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಹಾಗೆಯೇ ಸಾಯಿ ಮಂದಿರದ ಬಗ್ಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದೆ. ಅದರಲ್ಲಿ ಸಾಯಿಬಾಬಾ ಅವರ ಒಂದು ವ್ರತದ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ಟಿದ್ದೀನಿ. ಯಾರು ವ್ರತ ಮಾಡಬೇಕು ಅಂತ ಇದ್ದರೆ ಆ ವ್ರತನ ಖಂಡಿತವಾಗ್ಲೂ ಮಾಡಿ. ಬಾಬಾ ಅವರ ಅನುಗ್ರಹ ನಿಮಗೆ ಶೀಘ್ರವಾಗಿ ಸಿಕ್ಕುತ್ತೆ ಅಂತಲೇ ಹೇಳ್ತೀನಿ. ಹಾಗೆಯೇ ಪಲ್ಲಕ್ಕಿ ಉತ್ಸವ ಇತ್ತು. ಮತ್ತು ಬಾಬಾ ಅವರ ವಿಗ್ರಹವನ್ನು ತಗೊಂಡು ಅವರು ಪಾದಯಾತ್ರೆಯನ್ನು ಹೋಗ್ತಾಯಿದ್ರು, ಹಾಗಾಗಿ ರೆಡಿ ಮಾಡ್ಕೊಳ್ತಾಯಿದ್ರು. ನೆಕ್ಸ್ಟು ಅಲ್ಲಿಂದ ನಾವು ಬಂದಿದ್ದು ಶ್ರೀ ಗೋವರ್ಧನಗಿರಿ ಕ್ಷೇತ್ರ. ತುಂಬಾ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮು ಇಲ್ಲಿಗೆ ಹೋಗಿದ್ದು. ನನಗೆ ತುಂಬಾ ಇಷ್ಟ ಆಯಿತು. ಗುಹೆ ಥರ ಮಾಡಿರುವಂಥ ಒಂದು ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಒಮ್ಮೆ ನೀವು ಕೂಡ ಭೇಟಿ ನೀಡಿ, ನಿಮಗೂ ಇಷ್ಟ ಆಗುತ್ತೆ. ಇದ್ರ ಬಗ್ಗೆನೂ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಅದು ಕೂಡ ನನ್ನ ಇನ್ನೊಂದು ಚಾನಲಲ್ಲಿದೆ.
ರಾಯರ ಮಠದ ಬಗ್ಗೆ, ಸಾಯಿ ಮಂದಿರದ ಬಗ್ಗೆ, ಹಾಗೆ ಗೋವರ್ಧನಗಿರಿ ಕ್ಷೇತ್ರದ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಇದ್ದರೆ ವಿಡಿಯೋನ ಮಿಸ್ ಮಾಡ್ದಲೇ ನೋಡಿ. 3 ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.